ಯಾವಾಗ ನಾವು ತತ್ವಚಿಂತನೆ ಎಂಬ ಅಗ್ನಿಯೊಳಗೆ ಬೇಯ್ತೀವೋ, ಆ ಬೆಂದಾಗ ನಮ್ಮ ಅಂತಃಕರಣ ಸಿಹಿ ಪದಾರ್ಥ ಆಗತ್ತೆ, ನಾವು ಸಿಹಿ ಆಗ್ತೀವಿ. ಆ ಸಿಹಿಯನ್ನು ಇಟ್ಕೊಂಡಿದ್ರೆ ಸಾಕು, ಗುರು ತಾನಾಗೆ ಬಂದು ಉಪದೇಶ ಮಾಡಿ ಹೋಗ್ತಾನಂತೆ. ಈಗ ರಾಮಕೃಷ್ಣರಿಗೆ ಅವರಾಗಿ ಗುರುಗಳು ಬಂದರು. ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಆ ಅಧಿಕಾರ ನಮ್ಮಲ್ಲಿರಬೇಕಷ್ಟೆ. ಯಾವಾಗ ನಾವು ಒಬ್ಬರು ಹುಡುಕೊಂಡು ಹೋಗಬೇಕಾಗಿಲ್ಲ, ಭಗವಂತ ನಮಗೋಸ್ಕರ ಕಳಿಸ್ತಾನಂತೆ. ಹೋಗು, ಅಲ್ಲಿದ್ದಾರೆ, ಅವ್ರಿಗೆ ಉಪದೇಶ ಮಾಡಿ ಬಾ ಅಂತ. ರಹುಗಣ ನಿನ್ನೆಲ್ಲ ಯೋಗ್ಯತೆ ಇತ್ತೋ, ಅದಕ್ಕೆ ನಾನು ಬಂದು ಬೋಯಿಯನ್ನು ಹೊತ್ತಿದ್ದಾಯ್ತು. ನೀ ನನಗೆ ತತ್ವೋಪದೇಶವನ್ನು ಮಾಡುವಂತ ಕೇಳಲಿಲ್ಲ, ನೀನು ಸಿಹಿಯಾಗಿದ್ರಿಂದ ನಾನು ಬಂದು ನಿನಗೆ ಹೇಳಿದಂಥದ್ದಾಯ್ತು. ನೋಡಿ, ಇದು ಗುರುವಿನ ಪ್ರೇಮ ಅಂದರೆ. ಗುರುವಿನ ಪ್ರೇಮ ಅಂದರೆ ಏನು? ಆ ತತ್ವಜ್ಞಾನವನ್ನ ನಿಜವಾದ ಅಧಿಕಾರಿ ಇರುವಂತಹ ಶಿಷ್ಯನು ಸಿಕ್ಕಂಥವನಾದರೆ ಆ ಗುರುವಿಗೆ ಎಲ್ಲಿಲ್ಲದ ಆನಂದ ಆಗತ್ತಂತೆ. ನಿಜವಾದ ಅಧಿಕಾರಿ ನಾವಾದರೆ ಭಗವಂತನು ನಮಗೋಸ್ಕರ ಒಬ್ಬ ಗುರುವನ್ನು ಕಳುಹಿಸಿಕೊಡ್ತಾನಂತೆ. ಅನೇಕ ನೂರಾರು ಉಪದೇಶಗಳನ್ನು ಮಾಡ್ತಾರೆ. ತಸ್ಮಾನ್